ಏನು ಬೇಬಿ ಡಲ್ಲಾಗಿದೆಯಾ? ಎಲ್ಲ ನಿಮ್ಮ ಅತ್ತಿಗೆಯಿಂದ. ಏನು ಮಾಡಿದ್ರು? ಅವ್ರಿಗೆ ಒಂಚೂರು ಕಾಮನ್ ಸೆನ್ಸ್ ಇಲ್ಲ. ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗಿರಬೇಕು ಅಂತ ಒಂಚೂರು ಗೊತ್ತೇ ಇಲ್ಲ. ಬೇಬಿ ಏನಾಯ್ತು? ನಾನು ನಿನಗೆ ಮೊದಲಿಂದ ಹೇಳ್ತಾನೆ ಇದ್ದೀನಿ, ನಾವಿಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ. ನೀನು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ ಅಲ್ವಾ? ಬೇಬಿ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅಲ್ಲ, ಮದುವೆಗೆ ಮುಂಚೆ ಎಷ್ಟೇ ಕಷ್ಟ ಬಂದರೂ ಹೊಂದ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟು ತಾನೇ ಮದುವೆ ಆಗಿದ್ದು. ಇವಾಗ ನೋಡಿದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತಿದ್ಯಾ? ನನಗೆ ಈ ಮನೇಲಿರೋಕ್ಕೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಅತ್ತಿಗೆನೆ ತುಂಬ ಇರಿಟೇಟ್ ಮಾಡ್ತಾರೆ. ಏನೋ ಅವರೇ ಈ ಮನೆ ಒಡತಿ ಥರ ಮಾತಾಡ್ತಾರೆ. ಯಾವಾಗಲೂ ಗೊಣಗ್ತಾನೆ ಇರ್ತಾರೆ. ಬೇಬಿ, ಈ ವಿಚಾರವಾಗಿ ಸೀರಿಯಸ್ ಆಗಿ ಜಗಳ ಆಗೋಕ್ಕಿಂತ ಮುಂಚೆ ನೀನೇ ಡಿಸೈಡ್ ಮಾಡು. ಬೇಬಿ, ಅತ್ತಿಗೆ ಬಗ್ಗೆ ನೀನು ಯೋಚನೆ ಮಾಡಬೇಡ. ಅವರು ಅವಾಗ ಹೀಗೆ ಆಡ್ತಾರೆ, ಆಮೇಲೆ ಎಲ್ಲ ಮರೆತು ನಾರ್ಮಲ್ ಆಗ್ಬಿಡ್ತಾರೆ. ಬೇಬಿ, ನಮ್ಮ ಮನೇಲಿ ಇಷ್ಟೊಂದು ಜನ ಇದ್ದೀವಿ. ಆವಾಗವಾಗ ಬೆಳೆದಿಂಗ್ಳು ಊಟ ಕೂಡ ಮಾಡ್ತಾ ಇರ್ತೀವಿ. ಎಷ್ಟು ಚೆನ್ನಾಗಿರುತ್ತಲ್ವ? ಅದೇ ನಾವು ಬೇರೆ ಮನೆ ಮಾಡ್ಕೊಂಡು ಹೋದರೆ ಇದೆಲ್ಲ ಸಿಗತ್ತಾ ಬೇಬಿ? ಅತ್ತಿಗೆ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಆಗಲೇ ಹೇಳಿದ್ನಲ್ಲ, ಅವರು ತುಂಬ ಒಳ್ಳೆಯವರು. ನೋಡ್ತಾ ಇರು, ಬೆಳಗ್ಗೆ ಆಗೋಷ್ಟರಲ್ಲಿ ನಿನ್ನ ಹತ್ರ ಬಂದು ಅವರೇ ಮಾತಾಡಿಸ್ತಾರೆ. ಚಾಲೆಂಜ್. ನಿನ್ಗೆ ಯಾವಾಗಲೂ ಇದೇ ಆಗೋಯ್ತು. ಏನಾದರೂ ಒಂದು ಹೇಳಿ ಕನ್ವಿನ್ಸ್ ಮಾಡಿಬಿಡ್ತೀಯ ಅಲ್ವಾ? ಅಲ್ಲ ಬೇಬಿ, ಅತ್ತಿಗೆ ತುಂಬ ಒಳ್ಳೆಯವರು ಅಂತ ಹೇಳ್ತಾರೆ. ಬೇಬಿ, ಅವ್ರ ಸ್ಥಿತಿ ಏನು ಅಂತ ಗೊತ್ತಿಲ್ಲದೆ ನೀವು ಹಂಗೆಲ್ಲ ಮಾತಾಡಬಾರ್ದು. ಅದರಲ್ಲೂ ಒಂದು ಹೆಣ್ಣಿನ ನಿಜದಲ್ಲಿ ಈಗೆಲ್ಲ ಮಾತಾಡೋದು ನಂಗೆ ಒಂಚೂರು ಇಷ್ಟ ಆಗೋಕ್ಕಿಲ್ಲ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ. ಓದಿದ್ರೆ ಡಿಗ್ರಿ ಸರ್ಟಿಫಿಕೇಟ್ ತೊಗೋಬೋದು ಅಷ್ಟೇ, ಆದರೆ ಜೀವನ ಹೆಂಗೆ ಮಾಡೋದು ಅಂತ ಕಲಿಯೋಕ್ಕಾಗೋದಿಲ್ಲ. ನಮಗೋಸ್ಕರ ತಮ್ಮ ಜೀವನನೇ ಮುಡುಪಾಗಿಟ್ಟಿರೋರಿಗೆ ದುಃಖ ಕೊಟ್ಟರೆ ಆ ದೇವ್ರ ಮೆಚ್ತಾನೆ ಹೇಳು? ನಾವು ಪ್ರೀತಿಸೋರ್ಗಿಂತ ನಮ್ಮನ್ನು ಪ್ರೀತಿಸೋರೇ ಮುಖ್ಯ ಅಲ್ವಾ? ನಿಮ್ಮ ಮಗಳು ಚೆನ್ನಾಗಿರ್ಬೇಕು ಅಂತ ತಾನೇ ಬಯಸ್ತೀರಿ. ಹಾಗಾದ್ರೆ ಅವ್ರ ಪ್ರೀತಿಗೆ ಯಾಕೆ ಅಡ್ಡ ಬರ್ತಿದ್ದೀರಾ? ನನ್ನ ಮಗಳು ಜೀವನ ಪರ್ಯಂತ ಕಣ್ಣೀರು ಹಾಕೋದನ್ನ ನೋಡ್ಬೇಕಾ? ನೋಡಿ ಸುರೇಶಣ್ಣ, ನಾನು ನಿಮಗೆ ಭರವಸೆ ಕೊಡ್ತಾವನು. ಒಬ್ಬ ವ್ಯಕ್ತಿ ಹಿಂಗೆ ಅಂತ ಯಾವತ್ತೂ ಒಳಿಯಕ್ಕೆ ಹೋಗ್ಬಾರ್ದು. ಗೌಡ್ರೆ, ನಾವಿಬ್ರು ಮದ್ವೆ ಆಗೋಣ. ನನಗೆ ಯಾಕೆ ಹೀಗಾಗ್ತಿದೆ? ನಾನು ಕಣ್ ಮುಚ್ಚಿದ್ರು ಸಿದ್ಧ ಅವರೇ ಕಾಣ್ತಾರೆ, ಕಣ್ ತೆಗ್ದಿದ್ರು ಅವರೇ ಕಾಣ್ತಾರೆ. ಅಂದ್ರೆ ಪ್ರೀತಿಲ್ ಬಿದ್ದವರೆಲ್ಲ ಹೇಳ್ತಾರಪ್ಪ, ಅವ್ರಿಗೆ ಊಟ ತಿಂಡಿ ನಿದ್ದೆ ಇದೇನೂ ಬೇಡ ಅಂತ. ನನಗೂ ಈಗ ಹಾಗೆ ಅನ್ನಿಸ್ತಿದೆ. ಸದ್ಯ ಕೊಟ್ರು ಕಾಲ್ ಮಾಡೇ ಬಿಡ್ಲಾ? ಬೇಡ ಬೇಡ, ನೀನು ಅವ್ರಿಗೆ ಮಾಡ್ಲಾ? ಇವಳು ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾಳೆ? ಹಾಯ್ ಪೂರ್ವಿ, ಹೇಳು, ಏನು ವಿಷಯ? ಥ್ಯಾಂಕ್ ಯು. ವಾಟ್? ಥ್ಯಾಂಕ್ಸಾ? ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅದು ನೀವು ಫಸ್ಟ್ ನನಗೆ ಸಿದ್ದು ಅವ್ರ ಬಗ್ಗೆ ಹೇಳಿದಾಗ ನಿಮ್ಮ ಮೇಲೆ ನನಗೆ ನಂಬಿಕೆನೇ ಬರಲಿಲ್ಲ. ಇಡೀ ದಿನ ಅವ್ರ ಜೊತೆ ಕಳೆದ ಮೇಲೆ ನನಗೇನೋ ಒಂಥರ ಖುಷಿ ಆಗ್ತಿದೆ. ನಾನು ನೋಡೋದು ನಾನೇ ಇಲ್ಲ ಅನ್ನಿಸ್ತಿದೆ. ಅಲ್ಲ ಪೂರ್ವಿ, ಸಿದ್ದುನ ಕಂಡ್ರೆ ಆಗಲ್ಲ ಅಂತಿದ್ದೋಳು ಒಂದೇ ದಿವಸದಲ್ಲಿ ಇಷ್ಟೊಂದೆಲ್ಲ ಚೇಂಜಸ್ ಬಂದ್ಬಿಡ್ತಾ? ಅದು ಹೇಗೆ? ಅದೇನೋ ಗೊತ್ತಿಲ್ಲ. ನಾನು ಮುಂಚೆ ಸಿದ್ದೇಗೌಡ್ರನ್ನ ನೋಡಿದಾಗ ಅವರಿಂದ ಹೇಗಾದರೂ ದೂರ ಹೋಗಬೇಕು, ಫಿಕ್ಸ್ ಆಗಿರೋ ನಮ್ಮ ಮದುವೆನ ನಾನೇ ಹೇಗಾದರೂ ನಿಲ್ಲಿಸ್ಬಿಡ್ಬೇಕು ಅಂತೆಲ್ಲ ಅನ್ನಿಸ್ತಿತ್ತು. ಆದರೆ ಈಗ ನೋಡಿದ್ರೆ ನನಗನ್ನಿಸ್ತಿರೋದೆಲ್ಲ ಸುಳ್ಳು ಅನ್ನಿಸ್ತಿದೆ. ಅವ್ರ ಮೇಲೆ ಒಳ್ಳೆ ಭಾವನೆ ಬರ್ತಿದೆ. ಖಾಲಿ ಇರೋ ನನ್ನ ಮನಸ್ಸಲ್ಲಿ ಅವ್ರಿಗೆ ಜಾಗ ಕೊಡಬೇಕು ಅನ್ನಿಸ್ತಿದೆ.
ಅಂತೂ ನಾವು ಹಾಕಿದ ಗಾಳ ಸರಿಯಾಗಿ ಕೆಲಸ ಮಾಡ್ತಿದೆ. ಅಬ್ಬಾ, ಇವಳು ಇಷ್ಟು ಬೇಗ ನಮ್ಮ ದಾರಿಗೆ ಬರ್ತಾಳೆ ಅಂತಾನೆ ಅನ್ಕೊಂಡಿರಲಿಲ್ಲ ನಾನು. ಸದ್ಯ ಎಲ್ಲ ನಾನು ಅನ್ಕೊಂಡಾಗೆ ನಡೀತಿದೆ. ಲೈನಲ್ಲಿ ಇದ್ದೀರಾ ತಾನೆ? ಅಫ್ಕೋರ್ಸ್. ಹೇಳು ಪೂರ್ವಿ. ನಾನು ಹೇಳಿದ್ದು ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ ಪೂರ್ವಿ. ಇದನ್ನೇ ಅಲ್ವಾ ನಿನಗೆ ಇಷ್ಟು ದಿವಸ ನಾನು ಹೇಳ್ತಿದ್ದಿದ್ದು. ಸಿದ್ದು ಚಿನ್ನದಂಥ ಹುಡುಗ, ಹೆಣ್ಮಕ್ಳನ್ನ ತುಂಬ ಒಳ್ಳೆ ದೃಷ್ಟಿಯಿಂದ ನೋಡ್ತಾನೆ ಅಂತ. ಅವನಿಗೆ ವಿದ್ಯೆ ಸ್ವಲ್ಪ ಕಡಿಮೆ ಆಗಿರ್ಬೋದು, ಆದರೆ ಹುಡುಗಿರ ಮನಸ್ಸನ್ನ ಗೆಲ್ಲುವಂಥ ಒಳ್ಳೆ ಗುಣ ಇದೆ. ಅವನ ಕೈ ಹಿಡಿಯೋಕ್ಕೆ ನೀನು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಪೂರ್ವಿ. ನಿನಗೆ ಒಂದೇ ದಿವಸಕ್ಕೆ ಅವನ ಮೇಲೆ ಇಷ್ಟೆಲ್ಲ ಪ್ರೀತಿ ಬಂದಿದೆ ಅಂತ ಅಂದರೆ ಐ ಆಮ್ ಶೋರ್ ಪೂರ್ವಿ, ನೀನು ಲೈಫ್ ಲಾಂಗ್ ಅವನ ಜೊತೆ ಖುಷಿಯಾಗಿರ್ತೀಯ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ನಿಂಗೆ. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಬಾಯ್. ಸರಿ, ಬಾಯ್. ಸಿದ್ದು, ಇನ್ಮೇಲೆ ನಿನಗೆ ಡಬಲ್ ಧಮಾಕ. ಮದ್ವೆನೇ ಬೇಡ ಅಂತಿದ್ದವಳಿಗೆ ಈಗ ನಿನ್ನ ಮೇಲೆ ನಪ್ಪಾಗೋಗಿದೆ ಸಿದ್ದು. ಈಗ ನಿನ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನಿಸುತ್ತೆ. ಆದರೆ ನನಗೆ ಮಾತ್ರ ಸಖತ್ ಮಜಾ ಸಿಗುತ್ತೆ, ಸೀರಿಯಸ್ಲಿ.